स्तुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं धेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् पत्ते नित्या गणितगुणमाणिक्य विशद प्रभाजालोल्लासोपहत सकलावद्य तमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हृदे येन प्रादुरभाविभूमिवलये विस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमहसा पक्षे सपक्षे स्थितिः व्यावृत्तिश्च विपक्षतोऽथ विषदे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमूरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरे कतिपय मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇದುವರೆಗೆ ಯಾದುಪತ್ಯದ ವಿಚಾರವನ್ನ ತಿಳ್ಕೊಂಡ್ವಿ. ಇದರಲ್ಲಿ 228ನೆಯ ಸುಧಾಮೂಲ. ಈಗ ಅದರಲ್ಲಿ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯ ವಿಷಯಗಳು ಕೆಲವು ಪ್ರಾರಂಭ ಆಗಿತ್ತು. ಅದ್ರಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಈ ನಿರ್ಗುಣ ವಿದ್ಯೆ ಬಗ್ಗೆ ಒಂದು ಮಾತು ಹೇಳಿದ್ರು. ನಿರ್ಗುಣ ವಿದ್ಯೆ ಅಂದ್ರೆ ಅದ್ವೈತ ಮತದವರು ಏನು ಅನುಸರಿಸ್ತಾರಲ್ಲ ಅಂಥ ವಿದ್ಯೆ ನಿರ್ಗುಣ ವಿದ್ಯೆ. ಇದು ಮೋಕ್ಷಕ್ಕೆ ಕಾರಣ ಹೌದಾ ಅಲ್ವಾ ಅಂತ ಸಂಶಯ ಬಂತು. ಇದು ಚಿರಂತನ ವೃತ್ತಿಕಾರರ ವ್ಯಾಖ್ಯಾನ. ಅಂದ್ರೆ ಅದ್ವೈತ ಮತದವರಿಗಿಂತ ಹಿಂದಿನವರು, ಅದ್ವೈತ ಮತಾಚಾರ್ಯರೇನಿದ್ದಾರೆ ಅವರಿಗಿಂತ ಹಿಂದಿನವರು ವ್ಯಾಖ್ಯಾನ. ಅದಕ್ಕೆ ಚಿರಂತನ ವೃತ್ತಿಕಾರ ಮತ ಅಂತ ಹೇಳ್ತಾರೆ. ಈ ಗೌಡಪಾದಕಾರಿಕೆ ಅಂತ ಹೇಳ್ತಾರಲ್ಲ, ಆ ಥರ ವೃತ್ತಿ ಮತ ಅಂತ ಒಂದಿದೆ. ಆ ವೃತ್ತಿಕಾರರ ಮತ ಯಾರು ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಿಲ್ಲ. ಯಾರು ಅಂತ ಚಿರಂತನ ವೃತ್ತಿಕಾರರು ಅಂತ ಹಾಗೆ ಅದನ್ನು ಉಲ್ಲೇಖ ಮಾಡ್ತಾರೆ. ಪ್ರಾಚೀನರು, ಹಿಂದಿನವರು ಅಂತ ಅಷ್ಟು. ಅವರು ವ್ಯಾಖ್ಯಾನ ಮಾಡ್ತಾ ಅವರ ಈ ಬ್ರಹ್ಮಸೂತ್ರದ ತಾತ್ಪರ್ಯ ಏನಿದೆ ಅದನ್ನ ಇಲ್ಲಿ ಜಯತೀರ್ಥರು ಹೇಳಿ ಖಂಡನೆಯನ್ನ ಮಾಡಿದ್ದಾರೆ. ಅದನ್ನ ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕದಿಂದ ಅವರು ಉತ್ತರ ಕೊಡ್ತಾ ತಮ್ಮ ವ್ಯಾಖ್ಯಾನವನ್ನ ಮಾಡಿದ್ರು ಜಯತೀರ್ಥ. ಅದರಲ್ಲಿ ಅವರ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡ್ತಾ ನಿರ್ಗುಣ ವಿದ್ಯೆಯಿಂದ ಮೋಕ್ಷ ಸಿಗತ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು, ಇಲ್ಲ ಮೋಕ್ಷ ಅಂತೂ ಸಿಗಲ್ಲ. ಯಾಕೆಂದ್ರೆ ಈ ನಿರ್ಗುಣ ವಿದ್ಯೆಯನ್ನ ಯಾರು ಹೊಂದಿದಾರಲ್ಲ ಅಂಥ ಋಷಿಗಳು, ಅಪಾಂತರತಮ ಅನ್ನೋ ಋಷಿಗಳೇನಿದ್ದಾರೆ, ಈ ತರ ಕೆಲವರೆಲ್ಲ, ಅವ್ರಿಗೆ ದೇಹ ತಗೊಳ್ಳೋದು ದೇಹ ಬಿಡೋದು ಅಂತ ಇನ್ನೂ ಇದೆ. ಈಗ ದೇಹ ಪರಿಗ್ರಹ, ದೇಹ ತ್ಯಾಗ ಇದು ಯಾವಾಗ ಸಾಧ್ಯ ಅಂದ್ರೆ ಇನ್ನೂ ಮೋಕ್ಷಕ್ಕೆ ಹೋಗದೆ ಇರೋರ್ಗೆ ಸಾಧ್ಯ. ಈಗ ನಿರ್ಗುಣ ವಿದ್ಯೆ ಇವ್ರ ಹತ್ರ ಇದೆ, ಅಪಾಂತರತಮ ಅನ್ನೋ ಋಷಿಗಳಿಗೆಲ್ಲ ಇದೆ. ಆದ್ರೆ ಇನ್ನೂ ದೇಹ
ತಗೊಳ್ತಾರೆ, ದೇಹ ಬಿಡ್ತಾರೆ ಅಂತಿದ್ರೆ ಅವ್ರು ಇನ್ನೂ ಮೋಕ್ಷಕ್ಕೆ ಹೋಗ್ಲಿಲ್ಲ ಅಂತ ಅರ್ಥ. ಆದ್ರಿಂದ ಏನಾಯ್ತು ಒಟ್ಟು ಸಾರ ಅಂದ್ರೆ, ಯಾರಲ್ಲಿ ನಿರ್ಗುಣ ವಿದ್ಯೆ ಇದೆಯೋ ಅವ್ರು ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ ಅಂತ. ಹಾಗಾದ್ರೆ ಅಪಾಂತರತಮ ಇತ್ಯಾದಿ ಋಷಿಗಳಿಗೆ ಇನ್ನೂ ಮೋಕ್ಷ ಸಿಕ್ಕಿಲ್ಲ. ನೀವ್ ಹೇಳ್ತೀರಿ ನಿರ್ಗುಣ ವಿದ್ಯೆ ಮೋಕ್ಷ ಕಾರಣ ಅಂತ, ಅದ್ ಸರಿನಾ? ಈಗ ಇಲ್ಲ ಅಂತ. ಯಾಕಂದ್ರೆ ಮುಕ್ತಿ ಅಂದ್ರೆ ಅಪುನರಾವೃತ್ತಿ ಲಕ್ಷಣವಾದದ್ದು ಮುಕ್ತಿ. ಮತ್ತೆ ಆವೃತ್ತಿ ಅಂತಿಲ್ಲ. ಪುನರಾವೃತ್ತಿ ಇಲ್ಲದೆ ಇರೋದೇ ಮೋಕ್ಷ, ಅಪುನರಾವೃತ್ತಿ ಅಲ್ಲ. ಅದು ದೇಹಪಾತ ಆಗೋವರೆಗೆ ಕಾದು ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ನಿರ್ಗುಣ ವಿದ್ಯೆ ಇರತ್ತೆ, ದೇಹಪಾತ ಇನ್ನೂ ಆಗಿಲ್ಲ, ಬಿದ್ದಿಲ್ಲ ದೇಹ. ಯಾಕೆಂದ್ರೆ ಪ್ರಾರಬ್ಧ ಕರ್ಮ ಇತ್ತು. ಅದೆಲ್ಲ ವಸಿಷ್ಠಾದಿ ಋಷಿಗಳಲ್ಲಿ ಕಂಡಿದೀವಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ, ಹಾಗಿದ್ರೆ ಅವರು ಬೇರೆ ಶರೀರ ತಗೊಳ್ಬಾರ್ದಿತ್ತು. ಮುಂದೆ ಬೇರೆ ಶರೀರ ತಗೊಳ್ತಾರೆ, ಒಂದು ದೇಹ ಬಿದ್ದು ಕೂಡಲೇ ಇನ್ನೊಂದು ದೇಹ ಹೋಗ್ತಾರೆ. ಯಾಕೆ? ಇನ್ನೂ ಮೋಕ್ಷ ಅವ್ರಿಗೆ ಸಿಕ್ಕಿಲ್ಲ ಅಂತ ಅರ್ಥ. ಅದೇ ನಿರ್ಗುಣ ವಿದ್ಯೆ ಇಲ್ವಾ ಅವ್ರ ಹತ್ರ? ನಿಮ್ ಪ್ರಕಾರ ಇದೆ ಅಂತ ಆಯ್ತು. ಆದ್ರಿಂದ ಶರೀರ ಪ್ರತೀಕ್ಷೆ, ನನ್ಗೆ ಇನ್ನೊಂದು ಶರೀರ ಬರ್ಲಿ ಅಂತ ಕಾಯೋದಾಗ್ಲಿ, ಶರೀರ ತಗೊಳ್ಳೋದಾಗ್ಲಿ, ಮತ್ತೆ ಶರೀರವನ್ನು ಬಿಡೋದಾಗ್ಲಿ, ಇದೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಿರ್ಗುಣ ವಿದ್ಯೆಗೆ ಫಲ ಮೋಕ್ಷ ಅಲ್ಲ, ಸುಮ್ನೆ ಹೊಗಳಿಕ್ಕೋಸ್ಕರ ಹೇಳಿದಾರೆ ಅಷ್ಟೇ. ನಿರ್ಗುಣ ವಿದ್ಯೆ ಮೋಕ್ಷ ಸಿಗತ್ತೆ ಅಂದ್ರೆ ಜನ ಏನ್ ಮಾಡ್ತಾರೆ, ಮೋಕ್ಷ ಸಿಗತ್ತಾ, ಹಾಗಾದ್ರೆ ನಿರ್ಗುಣ ವಿದ್ಯೆಯನ್ನು ಸಂಪಾದನೆ ಮಾಡೋಣಪ್ಪ ಅಂತ ಹೋಗ್ತಾರೆ ಅಂತ. ಅರ್ಥವಾದ ಅಂದ್ರೆ ಕೆಲವು ಸಲ ರುಚಿ ಹುಟ್ಟಿಸ್ಲಿಕ್ಕೆ ಹೊಗಳೋದು ಜಾಸ್ತಿ ಇರುತ್ತೆ. ಜಾಸ್ತಿ ಹೊಗಳಿದಾಗ ಹೌದು ಇದ್ರಲ್ಲಿ ಏನೋ ಇದೆ ಸತ್ವ ಅಂತ ಬರ್ತಾರೆ ಜನ. ಆ ತರ ಅದಕ್ಕಿರೋದು ಅರ್ಥವಾದ ಅಂತ ಹಾಗಿರುತ್ತೆ ನೋಡಿ. ಈ ತರ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಸಾಯ್ತೀರಿ, ಹಂಗಾಗ್ಬಿಡುತ್ತೆ ಅಂತೆಲ್ಲ ಜಾಸ್ತಿ ಹೇಳಿದಾಗ, ಓ ಹೌದಾ, ಬೇಡ, ಹಾಗಾದ್ರೆ ಇದನ್ನ ಮಾಡೋದ್ ಬೇಡ ಅಂತ. ಶಾಸ್ತ್ರದಲ್ಲಿ ಇರೋದನ್ನೇ ಹೇಳಿದ್ರೆ ಸರಿ, ಇಲ್ದೇ ಇರೋದನ್ನೆಲ್ಲ ಸೇರಿಸ್ಕೊಂಡೆಲ್ಲ ಹೇಳಿ ಜಾಸ್ತಿ ಹೇಳಿದ್ರೆ ಓ ಅಂತ ಅದ್ರಲ್ಲಿ ಕೆಲವು ಪ್ರವೃತ್ತರಾಗ್ತಾರೆ, ಕೆಲವು ನಿವೃತ್ತರಾಗ್ತಾರೆ. ಕೆಲವರು ಬೇಡ ಅಂತ ಹಿಂದೋಟೋಗ್ತಾರೆ, ಕೆಲವರು ಬೇಕು ಬೇಕು ಮುಂದಕ್ಕೆ ಹೋಗ್ತಾರೆ. ಎರಡೂ ತರ. ಯಾವುದನ್ನ ಹೇಳಿದಾಗ ಏನಾಗುತ್ತೋ ಆ ಫಲ. ಒಟ್ಟು ಅರ್ಥವಾದ ಅದು ನಿಂದಾರ್ಥವಾದ, ಸ್ತುತ್ಯರ್ಥವಾದ ಅಂತ ಎರಡು ತರ ಇರುತ್ತೆ. ನಿಂದೆ ಮಾಡೋದು ನೋಡಿ, ನಿಮ್ಗೆ ಇದು ಮಾಡಿದ್ರೆ ಅನಿಷ್ಟ, ಇದು ಮಾಡದೇ ಇದ್ರೆ ಹೀಗ ಅನಿಷ್ಟ ಆಗತ್ತೆ, ಅವನು ಮಾಡ್ತಾನೆ, ಬೇಡ ಅಂತ. ಅಂದ್ರೆ ಮಾಡದೇ ಇದ್ರೆ ಅನಿಷ್ಟ ಅಂದ್ರೆ ಮಾಡ್ತಾನೆ, ಮಾಡಿದ್ರೆ ಅನಿಷ್ಟ ಅಂದ್ರೆ ಅದನ್ನ ಬಿಡ್ತಾನೆ. ಇನ್ನು ಸ್ತುತ್ಯರ್ಥವಾದ ಅಂದ್ರೆ ನೋಡಿ, ಇದನ್ ಮಾಡಿದ್ರೆ ಇಷ್ಟೆಲ್ಲ ಸಿಗುತ್ತೆ, ಇದು ಒಂದು ಮಾಡಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಇದ್ದದ್ದು ಹೇಳಿದ್ರೆ ಓಕೆ, ಇಲ್ದೇ ಇರೋದೆಲ್ಲ ಹೇಳ್ತಾ ಬಂದ್ರೆ. ಕೆಲವು ಸಲ ಶಾಸ್ತ್ರದಲ್ಲೇ ಹೇಳಿರ್ತಾರೆ ಮಾತುಗಳನ್ನ, ಆ ಮಾತುಗಳನ್ನ ಅರ್ಥವಾದ ಅಂತ ತಗೊಳ್ಬೇಕಂದ್ರೆ ಒಬ್ಬ ಮನುಷ್ಯ ತೊಡಗಬೇಕು ಅಂತ ಅದನ್ನ ಹೊಗಳಿರ್ತಾರೆ. ಇಲ್ಲಾಂದ್ರೆ ಬರಲ್ವಲ್ಲ. ಏನೋ ಒಂದು ಫಲ ಸಿಗತ್ತೆ ಅಂದ್ರೆ ಜನ ಬರ್ತಾರೆ ಹೊರತು, ಸಿಗಲ್ಲ ಅಂದ್ರೆ ಯಾರು ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ, ವೇದದಲ್ಲೂ ಅರ್ಥವಾದ ವಾಕ್ಯಗಳು ಅಂತ ಸಿಗತ್ತೆ. ಅರ್ಥವಾದ ವಾಕ್ಯ ಪ್ರಮಾಣ ಹೌದೋ ಅಲ್ವೋ ಅಂತ ಒಂದು ದೊಡ್ಡ ವಿಚಾರ ಮೀಮಾಂಸಾ ಶಾಸ್ತ್ರದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಅದು ಇನ್ನೊಂದೇ ಬೇರೆ ವಿಷಯ, ಅದು ಸಂದರ್ಭ ಬಂದಾಗ ನೋಡೋಣ ಅದನ್ನ ಮತ್ತೆ. ಅಂತೂ ಇಲ್ಲಿ ಅರ್ಥವಾದ ಅನ್ನೋ ಶಬ್ದವನ್ನ ಬಳಸಿ ಇಲ್ಲಿ ಏನ್ ಮಾಡಿದರು, ಅಪವರ್ಗೋ ವಿದ್ಯಾಫಲಂನ, ಅದರಿಂದ ಮೋಕ್ಷ ನಿರ್ಗುಣ ವಿದ್ಯೆಯ ಫಲ ಅಲ್ಲ ಒಟ್ಟು ಅಂತ ಬಂತು. ಆಗ ಹೇಳ್ತಾರೆ, ಇಲ್ಲ ಇಲ್ಲ, ಇದಕ್ಕೆ ಉತ್ತರ ಇದೆ. ಪೌರ್ವಾಪರ್ಯ ಆಲೋಚನೇನ ಭೂಯಸೀನಾಂ ಶ್ರುತೀನಾಂ ಅತ್ರೈವ ತಾತ್ಪರ್ಯಾವಧಾರಣಾತ್ ತಾತ್ಪರ್ಯ ವಿಷಯೀಭೂತಸ್ಯ ಚ ಅನ್ಯಥ ಇತುಂ ಅಶಕ್ಯತ್ವ. ನೋಡಿ, ಸಾಕಷ್ಟು ವೇದವಾಕ್ಯಗಳನ್ನ ನಾವು ನೋಡಿದಾಗ ಎಲ್ಲಾ ವೇದವಾಕ್ಯಗಳ ಪೌರ್ವಾಪರ್ಯ, ಹಿಂದೆ ಮುಂದೆ ಹಾಗೆ ಹೇಗೆ ಎಲ್ಲ ವಿಚಾರ ಮಾಡಿದ್ರೆ ಅದರಿಂದ ಸಿಗೋ ವಿಷಯ ಏನು ಅಂದ್ರೆ, ನಿರ್ಗುಣ ವಿದ್ಯೆಯನ್ನ ಸಂಪಾದನೆ ಮಾಡ್ಲೇಬೇಕು, ಅದರಿಂದಲೇ ಮೋಕ್ಷ ಸಿಗತ್ತೆ ಅಂತ ಇದೆ. ನೀವು ಯಾವ್ದೋ ಒಂದೆರಡು ವೇದವಾಕ್ಯ ಇಟ್ಕೊಂಡು ವ್ಯಾಖ್ಯಾನ ಮಾಡ್ಬಾರ್ದು, ಎಲ್ಲ ಪೂರ್ವಾಪರ ವಿಚಾರ ಮಾಡ್ಬೇಕು. ಒಬ್ಬ ಹೀಗೆ ಹಾಗೆ ಅಂತ ಹೇಳೋದು ತುಂಬಾ ಸುಲಭ, ಪೂರ್ವಾಪರ ವಿಚಾರ ಮಾಡ್ಬೇಕಲ್ಲ, ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡ್ತಾನೆ ಒಂದು ತೀರ್ಮಾನ ತಗೊಳ್ಬೇಕು. ಹಾಗೆ ಲೌಕಿಕ ವಿಷಯದಲ್ಲೇ ಹಾಗೆ ಪೂರ್ವಾಪರ ವಿಚಾರ ಮಾಡಿ ತೀರ್ಮಾನಕ್ಕೆ ಬರೋ ನಾವು, ವೇದದ ಅರ್ಥದ ವಿಷಯದಲ್ಲಿ ಪೂರ್ವಾಪರ ಇಲ್ದೇನೆ ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಅಂತ ಮೂರ್ಖರ್ನ. ಮಾಡ್ಲಿಕ್ಕೆ ಹೋಗ್ಬಾರ್ದು. ಪೂರ್ವಾಪರೆಯ ಆಲೋಚನೆಯನ್ನ ಮಾಡಿ, ಆಗೇನ್ ಸಿಗತ್ ಗೊತ್ತಾ ನಿಮ್ಗೆ, ನಿರ್ಗುಣ ವಿದ್ಯೆನೇ ಮೋಕ್ಷಕ್ಕೆ ಸಾಧನ ಸಿಗತ್ತೆ ಅಂತ ಅವ್ರ ವ್ಯಾಖ್ಯಾನ, ಚಿರಂತನ ವೃತ್ತಿಕಾರರ ವ್ಯಾಖ್ಯಾನ. ನಿರ್ಗುಣ ವಿದ್ಯಾಯ ಅಪವರ್ಗ ಲಕ್ಷಣ ಫಲಶ್ರವಣಸ್ಯ ಸ್ತುತಿ ಮಾತ್ರತ್ವ ಅನುಭವ. ಸುಮ್ನೆ ಹೊಗಳಿಕೆ ಹೇಳಲಿಲ್ಲ ಅಲ್ಲಿ, ನಿರ್ಗುಣ ವಿದ್ಯೆ ಸಂಪಾದನೆ ಮಾಡಿ ಅದನ್ನ ಮೋಕ್ಷ ಸಿಗತ್ತೆ ನಿಮ್ಗೆ, ಹೊಗಳೋದಕ್ಕೆಲ್ಲ ಹೇಳಿತ್ತಲ್ಲಿ. ನಿಜವಾಗಿ ನಿರ್ಗುಣ ವಿದ್ಯಾಯ ಮೋಕ್ಷ ಫಲಕತ್ವಮೇವ, ಮೋಕ್ಷನೇ ಫಲ ಅದಕ್ಕೆ ನಿರ್ಗುಣ ವಿದ್ಯೆಗೆ. ಅಲ್ಲಲ್ಲ, ಈಗ ತಾನೇ ನಾವು ಹೇಳಿದ್ವಲ್ಲ, ಜ್ಞಾನಿಗಳು ಅಪಾಂತರತಮ ಅನೇಕ ಋಷಿಗಳಿದ್ದಾರೆ, ದೇಹದಲ್ಲಿ ಅವ್ರು ಇರ್ತಾರೆ, ದೇಹ ಪಡಿತಾರೆ, ದೇಹ ಬಿಡ್ತಾರೆ. ಅವ್ರು ಬ್ರಹ್ಮವಿದ್ಯೆ ಇಲ್ವಾ ಅವ್ರ ಹತ್ರ? ಇದೆ. ಮತ್ತಿನ್ನೂ ಮೋಕ್ಷ ಸಿಕ್ಕಿಲ್ಲ ತಾನೆ. ಮತ್ ಬ್ರಹ್ಮವಿದ್ಯೆ ಮೋಕ್ಷ ಕಾರಣತ್ವ ಹೇಗಿದೆ? ನಿರ್ಗುಣ ವಿದ್ಯೆ ಬ್ರಹ್ಮವಿದ್ಯೆ ಎಲ್ಲ ಒಂದೇ. ಅವ್ರ ಪ್ರಕಾರ ಬ್ರಹ್ಮವಿದ್ಯೆನೇ ನಿರ್ಗುಣ ವಿದ್ಯೆನೆ, ನಮ್ದು ಹಾಗಲ್ಲ. ನಮ್ದು ನಿರ್ಗುಣ ವಿದ್ಯೆ ಇದೆ, ಇಲ್ಲ ಅಂತಿಲ್ಲ ನಮ್ಮ ಸಿದ್ಧಾಂತದಲ್ಲಿ. ಆದ್ರೆ ಯಾವ ತರ ನಿರ್ಗುಣ? ಪ್ರಾಕೃತ ಗುಣ ಇಲ್ಲ ಅನ್ನೋ ನಿರ್ಗುಣತ್ವ ನಮ್ದು. ಅವ್ರ ತರ ಸರ್ವಥಾ ಗುಣಗಳೇ ಇಲ್ಲ, ಏನೂ ಗುಣ ಇಲ್ಲ ಅಂತ ನಾವ್ ಹೇಳಲ್ಲ. ಅವ್ರ ತರ ನಾವ್ ಹೇಳೋದು, ಭಗವಂತನಲ್ಲಿ ನಮ್ ತರ ಗುಣ ಇಲ್ಲ,
ಪ್ರಕೃತಿಗೆ ಸಂಬಂಧಪಟ್ಟಿದ ಗುಣ ಇಲ್ಲ. ಅಂಥ ನಿರ್ಗುಣ ವಿದ್ಯೆ ನಾವು ಉಪಾಸನೆ ಮಾಡ್ಬೇಕು. ಭಗವಂತ ನಿರ್ಗುಣ ಅಂತ ಉಪಾಸನೆ ಮಾಡಿ ತಪ್ಪಿಲ್ಲ. ಆದ್ರೆ ಯಾವ ತರ ಅನ್ನೋದು ಮುಖ್ಯ. ಆ ಶಬ್ದದ ಅರ್ಥ ಏನ್ ತಿಳ್ಕೊಂಡ್ ಮಾಡ್ತಾ ಇದೀವಿ ಅನ್ನೋದು. ಅಪಾಂತರತಮ ಋಷಿಗಳೆಲ್ಲ ಅವರು ಬ್ರಹ್ಮವಿದ್ಯೆ ಪಡೆದಿದ್ರು ಇನ್ನೂ ಮೋಕ್ಷಕ್ಕೆ ಹೋಗ್ಲಿಲ್ವಲ್ಲ ಅಂದ್ರೆ ಅವಾಗ ಹೇಳ್ತಾರೆ, ಇಲ್ಲ ಈಗಲೂ ಬ್ರಹ್ಮಜ್ಞಾನಿಗಳು ಬೇಕಾದಷ್ಟು ಜನ ಇದ್ದಾರೆ. ಯಾವಾಗ ಪ್ರಾರಬ್ಧ ಕರ್ಮ ಭೋಗ ಅನುಭವಿಸ್ಕೊಳ್ತಾರೋ ಆಗ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಹಾಗಾದ್ರೆ ಏನಾಯ್ತು, ದೇವರೇ ಕೆಲವ್ರಿಗೆ ಅಧಿಕಾರ ಕೊಟ್ಟಿದ್ದಾನೆ. ನೋಡಿ, ಇಂತಿಂತ ಅಧಿಕಾರದಲ್ಲಿ ನೀವಿರಿ, ಯಾವಾಗ ನಿಮ್ಮ ಕರ್ಮಗಳೆಲ್ಲ ಸವಿದು ಹೋಗತ್ತೋ ಆಗ ಅಧಿಕಾರವನ್ನೆಲ್ಲ ಬಿಟ್ಟು ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಇದೆಲ್ಲ ವಿಷಯ ಬಂತು. ಹಾಗಾಗಿ ಬ್ರಹ್ಮಜ್ಞಾನ ಮೋಕ್ಷಕ್ಕೆ ಕಾರಣ ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ನೋಡಿ, ಮೋಕ್ಷ ಕಾರಣ ಅಲ್ಲ. ಯಾಕೆಂದ್ರೆ ಬ್ರಹ್ಮಜ್ಞಾನ ಇರೋರೇ ಮತ್ತೆ ಇನ್ನೊಂದು ದೇಹ ಬರ್ತಾ ಇದೆಯಲ್ಲ. ನಿಮ್ ಪ್ರಕಾರ ಬ್ರಹ್ಮಜ್ಞಾನ ಇರೋರಿಗೆ ದೇಹ ಇನ್ನೊಂದಂತೂ ಬರಬಾರ್ದು, ಇದ್ದ ಕರ್ಮ ಅನುಭವಿಸ್ಕೊಂಡು ಕಳ್ಕೊಳ್ಬೇಕಷ್ಟೇ. ಇನ್ನೊಂದ್ ದೇಹನೂ ಬರುತ್ತೆ ಅಂತ ಆದ್ರೆ ಅದೆಂತಹ ಬ್ರಹ್ಮಜ್ಞಾನ ನಿಮ್ದು? ನಿರ್ಗುಣ ಬ್ರಹ್ಮಜ್ಞಾನ ಅಂತ ಪ್ರಶ್ನೆ ಮಾಡಿ, ಬ್ರಹ್ಮಜ್ಞಾನಸ್ಯ ಮೋಕ್ಷ ಅಹೇತುತ್ವಂ. ಹಾಗಾಗಿ ಬ್ರಹ್ಮಜ್ಞಾನದಿಂದ ಯಾರು ಮೋಕ್ಷಕ್ಕೆ ಹೋಗ್ಲಿಲ್ಲ. ನಿಮ್ಮ ಬ್ರಹ್ಮಜ್ಞಾನದಿಂದ, ನೀವ್ ಹೇಳೋ ಬ್ರಹ್ಮಜ್ಞಾನ ಅಂದ್ರೆ ನಿರ್ಗುಣ ಬ್ರಹ್ಮಜ್ಞಾನ, ಅದರಿಂದ ಯಾರು ಮೋಕ್ಷಕ್ಕೆ ಹೋಗ್ಲಿಲ್ವಲ್ಲ ಅಂದ್ರೆ ಅವಾಗ ಹೇಳ್ತಾರೆ, ಇಲ್ಲ ಇಲ್ಲ, ಜ್ಞಾನದಿಂದ ಕರ್ಮ ಬೀಜದಾಹಸ್ಯ, ಕರ್ಮ ಒಂದು ಹುಟ್ಟಬೇಕು ಅಂದ್ರೆ ಅದಕ್ಕೊಂದು ಕಾರಣ ಇರತ್ತಲ್ಲ, ಆ ಮೂಲನೇ ಕಿತ್ತಾಕತ್ತೆ ಯಾವುದು? ಜ್ಞಾನ. ಯಾಕೆ ಅಂದ್ರೆ ಭಗವದ್ಗೀತೆಯ ಮಾತನ್ನ ನೋಡಿ ಅಂತ ಹೇಳಿ ಇದನ್ನೆಲ್ಲ ವ್ಯಾಖ್ಯಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಎಲ್ಲ ಅರ್ಥ, ಈ ಅರ್ಥ ಯಾರು ವ್ಯಾಖ್ಯಾನ ಮಾಡಿದ್ದು? ಈ ಮಾಯಾವಾದಿ ಮತದಲ್ಲಿ ಮೊದಲನೇ ಸೂತ್ರಕ್ಕೆ ಇಷ್ಟರ್ಥ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇಲ್ಲಿ ಬೆಳೆಸಿದ್ದಾರೆ ಶೇಷವಾಕ್ಯ ಚಂದ್ರಿಕಾ ಈ ಟಿಪ್ಪಣಿಯಲ್ಲಿ. ಅದು ಚಿರಂತನ ವೃತ್ತಿಕಾರರೇ ಹೇಳಿದ್ದ ಅರ್ಥ ನಿಜ. ಆ ಅರ್ಥವನ್ನೇ ಇವರು ಒಂದ್ ಸೂತ್ರಕ್ಕೆ ಅರ್ಥ, ಅವ್ರು ಎರಡು ಸೂತ್ರಕ್ಕೆ ಸೇರಿಸಿ ಅರ್ಥ ಹೇಳಿದ್ದಾರೆ. ಇವ್ರು ಒಂದೇ ಸೂತ್ರಕ್ಕೆ ಎಲ್ಲ ಅರ್ಥ ಅಂತ ಇಟ್ಕೊಂಡಿದ್ದಾರೆ. ಇದು ಅದ್ವೈತಿಗಳ ವ್ಯಾಖ್ಯಾನ ಇಲ್ಲಿ ಇದುವರೆಗೂ ಮಾಡ್ತಾ ಇರೋದು. ಇದು ನಮ್ಮ ವ್ಯಾಖ್ಯಾನ ಅಲ್ಲ, ಭ್ರಮಿಸಬಾರ್ದು. ಇನ್ನು ಕರ್ಮ ಬೀಜದಾಹ, ಕರ್ಮ ಬೀಜ, ಒಂದು ಕರ್ಮ ಹುಟ್ಟಬೇಕು ಅಂದ್ರೆ ಅದಕ್ಕೆ ನಿಜವಾದ ಬೀಜ ಏನು ಕಾರಣ ಇದೆಯಲ್ಲ ಅದರ ದಾಹ ಸುಟ್ಟು ಹೋಗಬೇಕು. ಅದೊಟ್ಟು ಸುಟ್ಟು ಹೋಗ್ಲಿಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಶ್ಲೋಕ ಉಲ್ಲೇಖ ಮಾಡಿದ್ರು. ಇದರ ಅರ್ಥ ನಾವು ಹಿಂದೆ ನೋಡಿದೀವಿ. ಭಗವಂತನ ದರ್ಶನ ಆದ್ರೆ ತಕ್ಷಣ ಎಲ್ಲಾ ಕರ್ಮಗಳ ನಾಶ, ಜ್ಞಾನದಿಂದ ನಾಶ ಕರ್ಮಗಳದು. ಯಥೈರಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಕಟ್ಟಿಗೆಯನ್ನು ಹೇಗ್ ಬೆಂಕಿ ಸುಟ್ಟಾಕತ್ತೋ, ಚೆನ್ನಾಗಿ ಉರಿತಾರೋ ಬೆಂಕಿ, ಹಾಗೆ ಉರಿತಾರೋ ಜ್ಞಾನಾಗ್ನಿ ನಿಮ್ಮ ಎಲ್ಲಾ ಕರ್ಮಗಳನ್ನ ಸುಟ್ಟಾಕತ್ತೆ ಅಂತ ಇಷ್ಟು ವಿಷಯ ಭಗವದ್ಗೀತೆಯಲ್ಲಿ. ಹಾಗಾಗಿ ಜ್ಞಾನ ಬಂದ ಮೇಲೆ ನಿರ್ಗುಣ ಬ್ರಹ್ಮಜ್ಞಾನ ಬಂತ ನಿಮ್ಗೆ, ಆಗ ಎಲ್ಲಾ ಕರ್ಮ ಬೀಜ ಎಲ್ಲಾ ಹೊರಟೋಗ್ಬಿಡುತ್ತೆ. ನಿಮ್ಗೆ ಇನ್ನೊಂದು ಶರೀರ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ, ಅವಕಾಶನೇ ಇಲ್ಲ ಅಂತ. ಈ ರೀತಿ ಎಲ್ಲ ಶ್ರುತಿ ಸ್ಮೃತಿ, ವೇದಗಳು ಸ್ಮೃತಿಗಳು ಅಂದ್ರೆ ಭಗವದ್ಗೀತೆಯನ್ನ ಸ್ಮೃತಿ ಅಂತ ಕರೀತಾರೆ. ಹೀಗೆ ಪೌರುಷೇಯ ಗ್ರಂಥ, ಅಪೌರುಷೇಯ ಗ್ರಂಥ, ಪುರುಷ ರಚನೆ ಮಾಡಿದ ಗ್ರಂಥ, ಪುರುಷ ರಚನೆ ಮಾಡದ ಗ್ರಂಥ. ಪೌರುಷೇಯ ಅಪೌರುಷೇಯ ಗ್ರಂಥಗಳನ್ನ ವಿಮರ್ಶೆ ಮಾಡಿದಾಗ ನಮಗ್ ಸಿಗೋ ಅರ್ಥ ಏನಂದ್ರೆ ನಿರ್ಗುಣ ಬ್ರಹ್ಮ ವಿದ್ಯೆಯಿಂದ ಮೋಕ್ಷ ಸಿಗತ್ತೆ ಅಂತ. ಆದ್ರೆ ನಿರ್ಗುಣ ವಿದ್ಯೆ ಇದ್ದವ್ರು ಇನ್ನೂ ಮೋಕ್ಷಕ್ಕೆ ಹೋಗ್ಲಿಲ್ಲ, ಅದು ದೇವ್ರ ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ಕಳ್ಕೊಂಡ್ಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಅಷ್ಟೇ. ಅಲ್ಲ ಜ್ಞಾನದಿಂದ ಇನ್ನೊಂದು ಶರೀರ ಬರ್ದೇ ಇರೋ ಹಾಗೆ ಆಗತ್ತೆ. ನಿರ್ಗುಣ ಬ್ರಹ್ಮಜ್ಞಾನ ಸಂಪಾದನೆ ಮಾಡಿದ್ರೆ ನಿಮ್ಮ ಕರ್ಮ ಬೀಜ ಅದು ಕಳಿಯತ್ತೆ, ಸುಟ್ಟೋಗತ್ತೆ. ಯಾವ ಕರ್ಮ ಬೀಜ ಸುಟ್ಟೋಯ್ತೋ ಕರ್ಮ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಬೀಜದಿಂದ ಅಂಕುರ, ಬೀಜನೇ ಇಲ್ಲ ಅಂದ್ಮೇಲೆ ಅಂಕುರ ಎಲ್ಲಿಂದ ಬರ್ಬೇಕು? ಸಾಧ್ಯನೇ ಇಲ್ಲ. ಹಾಗೆ ಕರ್ಮ ಬೀಜ ನಾಶಕ್ಕೆ ಕಾರಣ ಜ್ಞಾನ, ಆದ್ರಿಂದ ಆ ಜ್ಞಾನದಿಂದಲೆಲ್ಲ ನಡೆದು ಹೋಗುತ್ತೆ ಅಂತ. ಇಷ್ಟೆಲ್ಲ ಎರಡು ಸೂತ್ರಗಳ ಈ ವಿಷಯವನ್ನ ಒಂದೇ ಸೂತ್ರಕ್ಕರ್ಥ ಅಂತ ಹೇಳಿ ಮಾಯಾವಾದಿಗಳ ವ್ಯಾಖ್ಯಾನ. ಅಲ್ಲ ಮುಂದೆಂದ ಹಾಗಾದ್ರೆ ವ್ಯರ್ಥ ಆಯ್ತಲ್ವಾ? ಅಕ್ಷರ ದಯಾಮಿತಿ ಉತ್ತರ ಸೂತ್ರ ವೈಯರ್ಥ್ಯಂ, ಇದು ಮಾಯಾವಾದಿಗಳ ಪ್ರಕಾರ. ಮುಂದಿನ ಸೂತ್ರ ಏನ್ ಹೇಳತ್ತಾಗದೆ? ತತ್ ವಕ್ತವ್ಯಸ್ಯಾಪಿ ಅನೇನೈವ ಮುಕ್ತತ್ವಾದಿತ್ಯತಃ ಅಧಿಕರಣಾಂತರತ್ವ ಅನ್ನತತ ಇತಿ ಭಾವಿನ. ಅದು ಬೇರೆನೆ ಅಧಿಕರಣ, ಬೇರೆನೆ ವಿಷಯ ಹೇಳುತ್ತೆ. ನೀವು ವ್ಯರ್ಥ ಅಂತ ಭಾವಿಸ್ಬೇಡಿ. ನಾವ್ ಹೇಳಿದ್ದು ಚಿರಂತರ ವೃತ್ತಿಕಾರರು ಎರಡು ಸೂತ್ರಕ್ಕೆ ಸೇರಿಸುವ ಅರ್ಥ ಹೇಳಿದ್ದಾರೆ. ನಾವು ಆ ಅರ್ಥವನ್ನು ಒಂದ್ ಸೂತ್ರಕ್ಕೆ ಹೇಳಿದೀವಿ. ಹಾಗಾಗಿ ಮುಂದಿನ ಸೂತ್ರ ವ್ಯರ್ಥ ನೀವು ಹೇಳ್ಬೇಡಿ, ಅದಕ್ಕೆ ಇನ್ನೊಂದು ಅರ್ಥ ಇದೆ, ಅದು ಬೇರೆನೆ ಅಧಿಕರಣ ಅಂತ ನಾವು ಹೇಳ್ತೀವಿ ಅದ್ರ ಬಗ್ಗೆ ಅಂತ. ಆದ್ರಿಂದ ಅದ್ರ ಬಗ್ಗೆ ಆಕ್ಷೇಪ ಮಾಡೋ ಹಾಗಿಲ್ಲ. ಇಷ್ಟು ಇಲ್ಲಿ ಶೇಷವಾಕ್ಯದ ಚಂದ್ರಿಕಾದ ಸಮಗ್ರ ವಿವರಣೆ. ಈ ಶೇಷವಾಕ್ಯ ಚಂದ್ರಿಕಾ ಸಮಗ್ರ ಟಿಪ್ಪಣಿಯ ವಿಚಾರವನ್ನ ಇಲ್ಲಿ ನೋಡಾಯ್ತು ನಾವೀಗ. ಇನ್ನು ಮುಂದಕ್ಕೆ ಹೋಗೋಣ. ತತ್ರ ಆದ್ಯಂ ಮತಂ ನಿರಾಕರೋತಿ ನಚೈತಿ, 229ನೇ ಸುಧಾಮುದ ಮೊದಲನೇ ಮತ. ಅಂದ್ರೆ ಎರಡು ಬ್ರಹ್ಮಸೂತ್ರಗಳಿಗೆ ಸೇರಿಸಿ ಅರ್ಥ ಹೇಳಿದ್ರಲ್ಲ, ಆ ಎರಡು ಬ್ರಹ್ಮಸೂತ್ರಗಳು ಯಾವುದು ಅಂತ ನಾವು ನೆನಪಿಸ್ಕೊಳ್ತಾ ಇರ್ಬೇಕು. ಓಂ ಯಾವದ ಅಧಿಕಾರಂ ಅವಸ್ಥಿತಿ ರಾಧಿಕಾರಿಕಾಣಾಂ ಓಂ ಅಂತ ಒಂದು ಸೂತ್ರ. ಮತ್ತೊಂದು ಸೂತ್ರ ಸಾಮಾನ್ಯ ತದ್ಭಾವಾಭ್ಯಾಮ್ ಔಪಸದವತ್ತು ದುಕ್ತಂ ಓಂ ಅಂತ ಬಂತಲ್ಲ ಆ ಸೂತ್ರ.
ಪೂರ್ತಿ ಸೂತ್ರ ಇದೆ. ಹೀಗೆ 2 ಸೂತ್ರಗಳೇನಿದೆ, ಅಕ್ಷರದಯಾಂತ ವಿರೋಧ ಸಾಮಾನ್ಯ ತದ್ಭಾವಾಭ್ಯಂ ಔಪಸದವತ್ ತದುಕ್ತಂ ಓಂ ಅಂತ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಹಿಂದಿಂದು. ಈ 2 ಬ್ರಹ್ಮಸೂತ್ರಗಳ ಅರ್ಥ ಏನು ವರ್ಣನೆ ಮಾಡಿದ್ದಾರೆ ಈ ರೀತಿ ಅರ್ಥ ಅಂತ, ಅದೆರಡೂ ಸರಿ ಇಲ್ಲ. ಮಾಯಾವಾದಿಗಳ ವ್ಯಾಖ್ಯಾನನೂ ಸರಿ ಇಲ್ಲ. ಯಾಕೆ ಅಂದ್ರೆ ಆಚಾರ್ಯರ ಮಾತು, ನಚ ಸಂಸಾರಿ ದೇವಾನಾಂ ಕಾಲೇ ಯತ್ತಾಪರ ಪರೇಯಿಮೆ ಸೂತ್ರೇ ಹ್ಯಾರಬ್ಧ ಮಾತ್ರಸ್ಯ ಭೋಗೇನೈವ ಕ್ಷಯೋ ಧ್ರುವಃ ಅನಾರಬ್ಧಸ್ಯ ಭೋಗೇನ ತ್ವಿತರೆ ಇತಿ ಚೋದಿತಃ ಪೌನರುಕ್ತೇನ ತೇನೈತೆ ಉಕ್ತಾರ್ಥೆ ಇತಿ ನಿಶ್ಚಯ. ಇಷ್ಟು ಅನುವ್ಯಾಖ್ಯಾನದಿಂದ ಖಂಡನೆ ಮಾಡ್ಬಿಟ್ಟಿದ್ದಾರೆ. ಇಷ್ಟರಲ್ಲಿ ಈ ಅಧಿಕರಣ ಮುಕ್ತಾಯ ಆಗ್ಬಿಡತ್ತೆ. ಯಾವ್ದು ಅಧಿಕಾರಾಧಿಕರಣ. ಆದ್ರೆ ಜಯತೀರ್ಥರ ವ್ಯಾಖ್ಯಾನ ಏನು ಈ ಖಂಡನೆಗೆ, ಮತ್ತೆ ಈ ಟಿಪ್ಪಣಿಗಳ ವಿಚಾರ ಏನು, ಇವ್ರು ಹೇಗೆ ಖಂಡನೆ ಮಾಡಿದ್ದಾರೆ, ಜಯತೀರ್ಥರ ಪಂಕ್ತಿ ವಿವರಣೆ ನೋಡ್ಬೇಕು. ಮುಂದಿನಂತೂ ಬಹಳ ಸುಂದರವಾದ ಅಧಿಕರಣ ಮುಂದೆ ಬರೋದು, ಇಯದಾಮನನಾಧಿಕರಣ ಅಂತ, ತಾರತಮ್ಯ ಸಿದ್ಧಾಂತ. ಅದೆಲ್ಲ ಹೇಳ್ತೀವಲ್ಲ, ತಾರತಮ್ಯದ ಬಗ್ಗೆ ನಿಖರವಾಗಿ ಹೇಳ್ಬೇಕು ನಾವು. ಮೊದಲನೇದ್ರಿಂದ ಹಿಡಿದು ಕೊನೆಯವರೆಗೂ ತಾರತಮ್ಯ ಕಕ್ಷೆ ಹೇಳ್ಬೇಕು. ಆ ತಾರತಮ್ಯದ ಬಗ್ಗೆ ಜಯತೀರ್ಥರು ಅನುವ್ಯಾಖ್ಯಾನದ ಪ್ರಕಾರ ಏನ್ ವಿವರಣೆ ಮಾಡಿದ್ದಾರೆ, ಇಡೀ ತಾರತಮ್ಯ ಸಿದ್ಧಾಂತನ ಮುಂದಿನ ಅಧಿಕರಣ ತಿಳಿಸುತ್ತೆ. ಇಯದಾಮನನ ಅಧಿಕರಣಂ ಅಂತ ಮುಂದೆ ಪ್ರಸಿದ್ಧ ಅಧಿಕರಣ ಇದು. ಕೆಲವುದನ್ನ ಎಲ್ಲ ಸೇರಿಸ್ಲಿಕ್ಕೆ, ಈಗ ಅಪರೋಕ್ಷ ಜ್ಞಾನಿಗಳು ಎಷ್ಟೋ ಜನ ಬಂದಿರ್ತಾರೆ, ಅಪರೋಕ್ಷ ಜ್ಞಾನಿಗಳಲ್ಲಿ ಸೇರಿಸಿಲ್ಲ ಅಂದ್ರೆ ಜಯತೀರ್ಥರು ಅವರು ಉದಾಹರಿಸಿದ್ದು, ಜಯತೀರ್ಥ ವ್ಯಾಖ್ಯಾನ ಮಾಡಿದ್ದು. ಜಯತೀರ್ಥರ್ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಏನ್ ಬೇಕೋ ಅಗತ್ಯ ಏನಿದೆ ಅಷ್ಟನ್ನಂತೂ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ಸೇರಿಸ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ, ಅದು ಬೇರೆ. ನಿಖರತೆ ಎಲ್ಲಿ ಅಂದ್ರೆ, ಒಂದು ತಾರತಮ್ಯದ ಒಂದು ಪ್ರಕಾರ, ಮೊದಲು 2, 3 ಅಂತ ದೇವತಾ ಕಕ್ಷೆ ಏನಿದೆ, ಆ ತಾರತಮ್ಯ ಸಿದ್ಧಾಂತ ತುಂಬಾ ಸ್ಫುಟವಾಗಿ ಜಯತೀರ್ಥರ ಆ ವಿವರಣೆಯಿಂದ ಗೊತ್ತಾಗತ್ತೆ, ಆಚಾರ್ಯರ ಅನುವ್ಯಾಖ್ಯಾನದ ಸಮೇತವಾಗಿ. ಅದನ್ನ ನೋಡ್ಲಿಕ್ಕಿದ್ದೀವಿ. ಅಂತೂ ಈಗ ಸದ್ಯಕ್ಕೆ ಈ ಅಧಿಕರಣದ ಬಗ್ಗೆ ಬಂದಾಗ ಇಲ್ಲಿ ಉತ್ತರ ಕೊಟ್ಟಿದ್ದೇನೆ. ಇವಾಗ ಇವ್ರ ಮತ ಯಾಕೆ ಸರಿ ಇಲ್ಲ ಅಂದ್ರೆ, ಈಗ ನೀವು ಒಬ್ರು 1 ಸೂತ್ರಕ್ಕೆ ಹೇಳಿದಿರಿ ಅಷ್ಟರ್ಥ, ಇನ್ನೊಬ್ರು 2 ಸೂತ್ರಕ್ಕೆ ಹೇಳಿದಿರಿ. ನಿಮ್ಮನ್ನ ಒಟ್ಟಿಗೆ ಖಂಡನೆ ಮಾಡಿದ ಹಾಗೆ ಲೆಕ್ಕ. ಒಬ್ರನ್ನ ಖಂಡನೆ ಮಾಡಿದ್ರೆ ಇನ್ನೊಬ್ಬರನ್ನು ಖಂಡನೆ. ಅದು ಅಧಿಕರಣ ಇಯ ತಾಮ ನಾದಾದಿ ಅಧಿಕರಣವಾ? ಇಯ ತಾಮ ನಾದಾದಿ ಅಧಿಕರಣ. ಒಂದ್ ನಿಮಿಷ ಕೇಳಿಸ್ತಾ ಇಲ್ಲ, ಶಬ್ದ ಬರ್ತಾ ಏನೋ, ಅಲಾರಾಮ್ ಶಬ್ದ. ಹೇಳಿ. ನಾದಾದಿ ಹಂಗಲ್ಲ, ಇಯತ್ ಆಮನನಾಧಿಕರಣ ಅಂತ. ತಾಮನನಾದಿ ಅಧಿಕರಣ. ಇಯತ್ ಆಮನನ ಅಂತ. ಆಯ್ತು ಚರ್ಚಿಬೇಕು. ಇರ್ಲಿಲ್ಲ. ಮಾಯಾವಾದಿನಸ್ತು ಪ್ರಥಮ ಸೂತ್ರಸ್ಯೇವ ಅಯಂ ಸಮಸ್ತೋ ಅರ್ಥಃ ಇತಿ ವರ್ಣಯಂತಹ ಅಕ್ಷರದಯಾಮಿತ್ಯೇತದ್ ಅಧಿಕರಣಾಂತರಂ ವ್ಯಾಚಕ್ಷತೆ ತತ ಆದ್ಯಂ ಮತಂ ನಿರಾಕರೋತಿ. ಮೊದಲನೇ ಮತದ ಖಂಡನೆ, ನಚ ಸಂಸಾರಿ ದೇವಾನ ಅಂದ್ರೆ ನೀವೇನು ಹೇಳಿದ್ರಿ, ಈ ಸಂಸಾರದಲ್ಲಿರುವಂತಹ ದೇವತೆಗಳು ಅಂದ್ರೆ ಇನ್ನೂ ಅವರು ಮೋಕ್ಷಕ್ಕೆ ಹೋಗಿಲ್ಲ, ಸಂಸಾರದಲ್ಲಿ ತಮ್ಮ ಪದವಿಯಲ್ಲಿದ್ದಾರೆ. ಇವ್ರಿಗೆ ನೀವೇನ್ ಮಾಡ್ತಾ ಇದೀರಿ, ಕಾಲೇಯತ್ತ ಅಂದ್ರೆ ಇಷ್ಟು ಪ್ರಾರಬ್ಧ ಕರ್ಮಗಳು ಇವೆ, ಆ ಪ್ರಾರಬ್ಧ ಕರ್ಮಗಳ ಫಲವನ್ನ ಅವರು ಅನುಭವಿಸ್ಬೇಕು, ಅನುಭವಿಸಿ ಅವರು ಅದನ್ನ ಕಳ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಂಸಾರಿ ದೇವತೆಗಳಿಗೆ ಇಷ್ಟು ಕಾಲದಲ್ಲಿ ಈ ಪ್ರಾರಬ್ಧ ಕರ್ಮಗಳು ಹೀಗೆ ಕಳೆಯುತ್ತೆ ಅಂತ ನೀವು ವ್ಯವಸ್ಥೆ ಮಾಡ್ಲಿಕ್ಕೆ ಬರಲ್ಲ. ಅದ್ ಹೇಗ್ ಮಾಡ್ತೀರಿ ಅಂತ ನಮ್ಮ ಆಕ್ಷೇಪ ಅವ್ರ ಮೇಲೆ. ಈಗ ಅವ್ರೇನಂದ್ರು, ಇವಾಗ ಒಬ್ಬ ನಿರ್ಗುಣ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾನೆ, ಮಾಡಿದವ್ರಿಗೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ. ಯಾಕೆ? ಇನ್ನೂ ದೇಹ ಸ್ವೀಕಾರ ಮಾಡ್ತಾನೆ, ದೇಹ ಬಿಡ್ತಾನೆ. ಯಾರೋ ಅಪಾಂತರತಮ ಇತ್ಯಾದಿ ಋಷಿಗಳ ಬಗ್ಗೆ ಹೇಳ್ತಾರೆ, ಜ್ಞಾನಿಗಳ ಬಗ್ಗೆ. ಆದ್ರೆ ಅವ್ರು ಯಾವಾಗ ಮೋಕ್ಷ ಸಿಗತ್ತೆ ಅನ್ನೋ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ಬೇಕು? ಯಾವಾಗ ತಮ್ಮ ಪದವಿಯಿಂದ ಅವರು ಚ್ಯುತರಾಗ್ತಾರೋ, ಯಾವಾಗ ತಮ್ಮ ಪದವಿಯಿಂದ ಅವ್ರು ಬೀಳ್ತಾರೋ ಕೆಳಕ್ಕೆ. ಅದು ಬೀಳ್ತಾರೆ ಅಂದ ಅರ್ಥ ಏನು? ಆ ಪದವಿಯ ಒಂದು ಕರ್ಮಗಳೇನಿದೆ, ಅದರ ಫಲ ಏನಿದೆ, ಅದನ್ನೆಲ್ಲ ಅನುಭವಿಸಿ ಅವರು ಆ ಪದವಿಯಿಂದ ಹೊರಗೆ ಬರ್ತಾರೋ ಆಗ ಅವ್ರಿಗೆ ಮೋಕ್ಷ ಅಂತ. ಆದ್ರೆ ಯಾವತ್ತಾಗತ್ತದು? ನೀವು ಉತ್ತರ ಕೊಡಿ. ನಿಮ್ಮಲ್ಲಿ ದೇವರ ಅನುಗ್ರಹ ಅಂತ ಯಾವ್ದು ಇಲ್ಲ, ನಮ್ಮಲ್ಲಾದ್ರೆ ಅದು ಉತ್ತರ ಇದೆ. ದೇವರ ಅನುಗ್ರಹ ಆದಾಗ ಇಂತಹ ಪದವಿಯಲ್ಲಿ ಇರೋನ್ಗೆ ಮುಕ್ತಿ ಅದಿದೆ ನಮ್ಮಲ್ಲಿ. ಅದು ನಿಮ್ಮಲ್ಲಿ ದೇವರ ಅನುಗ್ರಹ ಅದು ಇದು ಯಾವ್ದು ಬೇಕಾಗಿಲ್ಲ. ನಿರ್ಗುಣ ಬ್ರಹ್ಮ ಇರೋದೇ ಒಂದು, ಅದ್ರಲ್ಲಿ ಏನೂ ಇಲ್ಲ. ನಿರ್ಗುಣ ಬ್ರಹ್ಮ ಅವನ ಅನುಗ್ರಹದಿಂದ ಇವ್ರಿಗೆ ಮುಕ್ತಿ ಅಂತಾನು ಹೇಳಲಿಕ್ಕೆ ಬರಲ್ಲ. ನೀವೇ ಹಾಗಾದ್ರೆ ಏನ್ ಹೇಳ್ತಾ ಇದ್ರೆ, ಅವ್ರ ಆ ತರ ಹೇಳಿದ್ರೆ ನಮ್ ತರನೇ ಬಂದ್ರಿ ನೀವು, ಅದು ಒಂದು. ಆದ್ರಿಂದ ನಿರ್ಗುಣ ಬ್ರಹ್ಮಜ್ಞಾನ ಬಂದಿದೆ, ಆದ್ರೆ ಯಾವಾಗ ಮುಕ್ತಿ? ಅದಕ್ಕೊಂದು ಹೇಳಲಿಕ್ಕೆ ಅವಧಿನೇ ಹೇಳಲಿಕ್ಕೆ ಬರಲ್ಲ ನಿಮ್ ಕೈಲಿ. ಆದ್ರಿಂದ ಅವಧಿನ ಮೊದಲು ಹೇಳಿ. ಅದೇ ಅವಧಿನ ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಪ್ರಾರಬ್ಧ ಕರ್ಮ ಫಲ ಭೋಗ ಅವಸಾನ ಯಾವಾಗ ಅಂದ್ರೆ ಪ್ರಾರಬ್ಧ ಕರ್ಮದ ಫಲ ಅನುಭವಿಸ್ತೀವಿ ಇಷ್ಟು ಕಾಲದಲ್ಲಿ,
ಆಮೇಲೆ ಇನ್ನು ಅನುಭವಿಸ್ಲಿಕ್ಕಿಲ್ಲ, ಪ್ರಾರಬ್ಧ ಕರ್ಮ ಎಲ್ಲ ಕಳೆದು ಹೋಯ್ತು ಹೇಳಿ ಎಲ್ಲಿವರೆಗೂ? ಅದಾಗಲ್ಲ. ನಮ್ಗೆ ಆಗಲ್ಲ. ನಮ್ಗೆ ಹೇಳ್ಬೋದು ಪ್ರಾರಬ್ಧ ಕರ್ಮ ಕಳ್ಕೊಂಡಾದ್ಮೇಲೆ ದೇವರ ಅನುಗ್ರಹ ಆದ ಕೂಡ ಮೋಕ್ಷಕ್ಕೆ ಹೋಗ್ತಾನೆ. ದೇವರ ಅನುಗ್ರಹ ಆಗೋವರೆಗೂ ಒಂದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವರ ಅನುಗ್ರಹ ಆಗಿದೆ ಅಂದ್ರೆ ಒಂದು ಪ್ರಾರಬ್ಧ ಕರ್ಮ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಅದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಎಷ್ಟೆಷ್ಟು ದಿವಸಗಳಾಗ್ಬೇಕು, ಎಷ್ಟೆಷ್ಟು ವರ್ಷಗಳಾಗ್ಬೇಕು ಒಬ್ಬೊಬ್ಬರ ಈ ಪ್ರಾರಬ್ಧ ಕರ್ಮ ಕಳಿಲಿಕ್ಕೆ ಅಂತ ಮುಂದಕ್ಕೆ ಬರುತ್ತೆ. ಅಂದ್ರೆ 4ನೇ ಅಧ್ಯಾಯದ ಸಂದರ್ಭದಲ್ಲಿ ಬರುತ್ತೆ. ಅದರಲ್ಲಿ ಇಂದ್ರದೇವರಿಗೆ, ರುದ್ರದೇವರಿಗೆ, ಬ್ರಹ್ಮದೇವರಿಗೆ ಎಲ್ಲ ಹೇಳ್ತಾರೆ ಕಾಲಮಾನ, ಇಷ್ಟು ಕಾಲದಲ್ಲಿ ಅವರ ಪ್ರಾರಬ್ಧ ಕರ್ಮ ಕಳಿಯತ್ತೆ ಅಂತ. ಮತ್ ಬೇರೆ ಜೀವರಿಗೆ ಹಾಗಾದ್ರೆ ನಮ್ ಕಥೆ ಏನು ಅಂದ್ರೆ, ಯಾರ್ಯಾರು ಯೋಗ್ಯ ಜೀವರಿರ್ತಾರೋ ಸಾತ್ವಿಕರು ಅಂಥವರೆಗೂ ಪ್ರಾರಬ್ಧ ಕರ್ಮ ಇಷ್ಟೊತ್ತ ಕಳಿಯತ್ತೆ ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ ಅಂದ್ರೆ ನಿರ್ದೇಶ ಏನು ಹೇಳಲ್ಲ, ಇಂಥ ಹೆಸರಿಟ್ಟು ಇಂಥವನ್ಗೆ ಹೀಗಾಗುತ್ತೆ ಅಂತ ಹಂಗ್ ಬರಲ್ಲ. ಆದ್ರೆ ಬ್ರಹ್ಮಜ್ಞಾನಿಗಳು, ಈ ದೇವತೆಗಳನ್ನ ಬಿಟ್ಟು ಬೇರೆಯವ್ರು ಏನಿದ್ದಾರೆ ಅವರಿಗೆ ಪ್ರಾರಬ್ಧ ಕರ್ಮ ಇಷ್ಟು ಇದ್ರ ಒಳಗಡೆ ಕಳ್ದಿರತ್ತೆ ಅಂತ ಬರೀತಾರೆ. ಆ ಉಲ್ಲೇಖಗಳು ಇದೆ ವಿಶೇಷವಾಗಿ ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ರೆ ಇವ್ರ ಮತದಲ್ಲಿ ಇದನ್ನ ಹೇಳಲಿಕ್ಕೆ ಏನು ಪ್ರಮಾಣ ಇಲ್ಲ, ಅದನ್ನೇನು ಹೇಳ್ತಾ ಇಲ್ಲ. ಸುಮ್ನೆ ಬ್ರಹ್ಮವಿದ್ಯೆ ನಿರ್ಗುಣ ವಿದ್ಯೆ ಇರತ್ತಂತ ಒಂದ್ ದೇಹ ತಗೊಳ್ತಾನೆ, ಮೋಕ್ಷಕ್ಕೆ ಯಾಕೆ ಹೋಗಿಲ್ಲ ಅಂದ್ರೆ ಏನೋ ಒಂದ್ ಕಾರಣ ಹುಡುಕ್ತಾ ಇದ್ದಾರೆ, ಅದೇನೋ ಕೊಡೋಣ ಅಂತ. ಅದೇನ್ ಕಾರಣ ಕೊಟ್ರು? ಮರ್ಯಾದೆ ಇಲ್ಲ, ಒಂದು ಅವಸ್ಥೆ. ಮರ್ಯಾದೆ ಇಲ್ಲ ಅಂದ್ರೆ ಅಭಿಪ್ರಾಯ, ಮರ್ಯ ಅಂದ್ರೆ ಗಡಿ ಅಂತ ಅರ್ಥ ಸಂಸ್ಕೃತದಲ್ಲಿ. ನಾವು ಲೋಕ ಭಾಷೆಯಲ್ಲಿ ಕನ್ನಡದಲ್ಲಿ ಮಾತಾಡೋ ಮರ್ಯಾದೆ ಇಲ್ಲ ಅದಲ್ಲ. ಮರ್ಯಾದ ಅಂದ್ರೆ ಇಲ್ಲಿ ಗಡಿ ಅಂತ ಅರ್ಥ, ಒಂದು ಅವಧಿ. ಆ ಕಾಲದ ಅವಧಿ ಮರ್ಯಾದೆ ಇವರ ಸಿದ್ಧಾಂತದಲ್ಲಿ ಇಲ್ಲ. ಇಷ್ಟಕ್ಕೆ ಕರೆಕ್ಟಾಗಿ ಪ್ರಾರಬ್ಧ ಕರ್ಮ ಫಲಭೋಗ ಮುಗಿಯತ್ತೆ ಅಂತಿಲ್ಲ. ಅದನ್ನು ಮೊದಲು ಹೇಳಿ, ಇಲ್ಲ ಅಂದ್ರೆ ಅವ್ರ ಮೋಕ್ಷ ಯಾವಾಗ? ಅಪಾಂತರತಮ ಇತ್ಯಾದಿ ಋಷಿಗಳಿಗೆ ಈ ತರ ಆದ್ರೆ, ನಿರ್ಗುಣ ವಿದ್ಯೆ ಇದ್ರು ನಿರ್ಗುಣ ಜ್ಞಾನ ಇದ್ರು ಅವರ ಮೋಕ್ಷ ಇಲ್ಲ ಅಂತ ಆಗ್ಬಿಡುತ್ತೆ. ಅದರಿಂದ ಅದಕ್ಕೆ ಕಾರಣ ಕೊಡ್ಬೇಕು ಒಂದು. ಮತ್ತೊಂದು, ಪ್ರಾರಬ್ಧ ಕರ್ಮಕ್ಕೆ ಹೇಗೆ ನಾಶ ಮತ್ತೆ ಅಪ್ರಾರಬ್ಧ ಕರ್ಮಕ್ಕೆ ಹೇಗೆ ನಾಶ ಅದನ್ನು ವೇದವ್ಯಾಸರೇ ತಿಳಿಸಿದ್ದಾರೆ. ಅದನ್ನೆಲ್ಲ ಮುಂದೆನೆ ಹೇಳಾಗೋಗಿದೆ. ಅದನ್ನ ಮತ್ ಈ ಸೂತ್ರಕ್ಕೆ ನೀವು ಅರ್ಥ ಹೇಳಿದ್ರೆ ನೋಡಿ, ವೇದವ್ಯಾಸರ ಮಾತಿಗೆ ಒಂದು ಸೂತ್ರ ಹೇಳಿದ ವಿಷಯ ಇನ್ನೊಂದು ಹೇಳ್ಬಾರ್ದು, ಪುನರುಕ್ತಿ ಇರಬಾರ್ದು ವೇದವ್ಯಾಸರ ಮಾತಿನಲ್ಲಿ. ಯಾಕಂದ್ರೆ ದೇವರು ಹೇಳೋ ಮಾತಿನಲ್ಲಿ ಮತ್ತೆ ಅನ್ನೋದು ಅಂಶ ಇಲ್ವೇ ಇಲ್ಲ, ಅದು ದೋಷ. ಅದ್ ನೀವು ಮಾತಾಡೋ ಹಾಗೆ ಇಲ್ಲ. ಅದರಿಂದ ಮುಂದೆ ಬ್ರಹ್ಮಸೂತ್ರದಲ್ಲಿ ಕೆಲವು ವಿಷಯ ಎಲ್ಲ ಬಂದ್ಬಿಡುತ್ತೆ, ನೀವ್ ಹೇಳೋ ವಿಷಯ ಇದೆಲ್ಲ. ಆಮೇಲೆ ಈ ಬ್ರಹ್ಮಸೂತ್ರಗಳಿಗೆ ಅರ್ಥ ಅಂತ ಹೇಳ್ಬೇಡಿ ಅಂತ, ಅದು ಒಂದು ದೋಷ ಅಂತ ಹೇಳ್ತಾರೆ. ಇನ್ನೂ ವಿವರಣೆ ಇದೆ ಅದ್ರ ಬಗ್ಗೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.